ಈಗ ಇದಕ್ಕೆ ಪೂರಕವಾದ ಮತ್ತಷ್ಟು ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಒಳ ಮೀಸಲಾತಿ ಬೆಂಕಿ ಅನ್ನುವ ಟೈಟ್ಲ್ ಕೊಟ್ಟಿದ್ದೀವಿ? ತಕ್ಷಣದಿಂದಲೇ ಸರ್ಕಾರಿ ನೇಮಕಾತಿಗಳಿಗೆ ಆದೇಶ ಹೊರಡಿಸಬೇಕು. ಒಳ ಮೀಸಲಾತಿ ಕಾರಣ ತಡೆ ಹಿಡಿದಿಡಲಾಗಿತ್ತು ಕೆಲವೊಂದು ನೇಮಕಾತಿಗಳನ್ನು. ಇದೀಗ ಒಳ ಮೀಸಲಾತಿ ಹಂಚಿಕೆ ನಡೆದು ಹೋಗಿದೆ. ಹೀಗಾಗಿ ಇದೀಗ ಸರ್ಕಾರಿ ನೇಮಕಾತಿಗಳಿಗೂ ಕೂಡ ಅಸ್ತು ಅನ್ನಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡೋಣ, ಇದನ್ನು ಕೂಲಂಕುಷವಾಗಿ ಮುಂದಿನ ಹಂತದಲ್ಲಿ ಚರ್ಚೆ ಕೂಡ ಮಾಡೋಣ. ನೇಮಕಾತಿಗಳಲ್ಲಿ ಅಲೆಮಾರಿ ಸಮುದಾಯಗಳಿಗೂ ನ್ಯಾಯ ಒದಗಿಸಲಾಗಿದೆ ಅನ್ನೋ ಮಾತು ಸರ್ಕಾರದ್ದು. ಪ್ರತಿ 4.5% ನೇಮಕಾತಿಗಳಲ್ಲಿ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸಿನಲ್ಲಿ 5% ಅಂತ ಹೇಳಿದ್ದೀವಿ. ಆ ಸಿಗೆ ಲಭ್ಯವಾಗ್ತಕ್ಕಂಥ ಹುದ್ದೆಗಳಿದಾವಲ್ಲ, ನವೀನ್, ಆ 50% ಅಲ್ಲ, ಸಿನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ ಅದರಲ್ಲಿ 20% 59 ಅಲೆಮಾರಿ ಜಾತಿಗಳಿಗೆ 20% ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20%. ಅಲ್ಲ, 20 ಸುಮಾರು 59 ಅಲೆಮಾರಿ ಜಾತಿಗಳಿಗೆ ಮೀಸಲಾಗಿರತಕ್ಕದ್ದು ಅಂತೂ ತೀರ್ಮಾನ ಮಾಡಿದ್ದೀವಿ. ಕೋರ್ಟ್ ಡಿಸಿಷನ್ ಆಗೋವರೆಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ 56% ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ. ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ 56%ಗೆ ನೋಡಿ, ಸಮಾಜ ಅಂತ ಹೇಳಿದಾಗ ತುಳಿತಕ್ಕೊಳಗಾದಂಥ ಸಮುದಾಯಗಳು ಅನೇಕ ಇದ್ದಾವೆ. ಆದರೆ ಇನ್ನೂ ಕೆಲ ಸಮುದಾಯಗಳಲ್ಲಿ ಇದರ ಬಗ್ಗೆ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗೋದು ನಾವು ನೋಡ್ತಾ ಇರ್ತೀವಿ. ಸಮಾಜದಲ್ಲಿ ಎಲ್ಲ ರೀತಿಯ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಎಸ್, ಎಚ್ ಸಿ ಮಹದೇವಪ್ಪರ ಮಾತನಾಡ್ತಾ ಇದ್ದಾರೆ, ಬನ್ನಿ ಗಮನಿಸೋಣ. ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿರೋಕ್ಕೆ ಒಂದು ಪ್ರೇರಣೆ ಆಗಿದೆ. ಹೀಗಾಗಿ ಇದೊಂದು ಐತಿಹಾಸಿಕ ತೀರ್ಮಾನ ಮತ್ತು ಒಕ್ಕೊರಲಿನ ತೀರ್ಮಾನ. ಸರ್, ಜನಸಂಖ್ಯೆ ಆಧಾರದ ಮೇಲೆ ಈ ತೀರ್ಮಾನಗಳಾಗ್ತವೆ ಅನ್ನುವಂತಹದ್ದು ಇಲ್ಲಿ ಯಾವ ರೀತಿಯಾಗಿ ಜನಸಂಖ್ಯೆ ಆಧಾರದ ಮೇಲೆ ಆಯಿತು ಅನ್ನುವಂತಹ ವಿಚಾರ. ಜನಸಂಖ್ಯೆ ಒಂದು ಭಾಗ ದತ್ತಾಂಶಗಳು ಪಡ್ಕೋಬೇಕು. ಏನಾದರೂ ಮುಂದೆ ಅನುಮಾನಗಳಿದ್ರೆ, ಏರುಪೇರಾದರೆ SC ಕಮಿಷನ್ ಮುಂದೆ ಅಥವಾ ಯಾವುದೋ ಕಮಿಷನ್ ಮುಂದೆ ಅಪೀಲ್ ಮಾಡ್ಕೋಬಹುದು. ಸಂಪುಟದ ನಿರ್ಧಾರಕ್ಕೆ ಮಹದೇವಪ್ಪನವರು ಖುಷಿ ಇದೆ. ಸಂಪೂರ್ಣವಾಗಿ ಎಲ್ಲರೂ, ನಾನು ಇಡೀ ಸಂಪುಟನೇ ಖುಷಿ ಇದೆ. ಮತ್ತೆ ಯಾಕೆ ಸರ್ CM ಖುಷಿಯಿಂದ ಮಾತಾಡಿ ಅಂದಿದ್ದು? ಖುಷಿ, ಎಲ್ಲರೂ ಖುಷಿಯಾಗಿದೆ, ಇನ್ನೂ ಖುಷಿಯಾಗಿ ನಗಿ ಸಂತೋಷ ಪಡಿ ಅಂತ ಹೇಳ್ತಾ ಇದ್ರು. ಸಮುದಾಯಕ್ಕೆ ಹೆಚ್ಚಿನದಾಗ ಬೇಕು ಅಂತ ಕೇಳಿದ್ರೆ ಆದ್ರೆ ಈಕ್ವಲ್ ಆಗಿ ಸಿಕ್ತು ಅನ್ನುವಂತಹದ್ದಿದೆ. ಯಾರು ಹೆಚ್ಚಾಗಬೇಕು ಕಡಿಮೆ ಬೇಕು ಅಂತ ಹೇಳೇ ಇಲ್ಲ. ಎಲ್ಲರಿಗೂ ಸಮಾನ, ಯಾರಿಗೂ ಅನ್ಯಾಯ ರೀತಿ ಮಾಡಿ ಅನ್ನೋದು ಎಲ್ಲ ಸಮುದಾಯಗಳ ಒತ್ತಡ. ಹೆಚ್ಚಾಗಬೇಕು ಈ ಥರ ಪ್ರಶ್ನೆ ಬಂದೇ ಇಲ್ಲ ಎಲ್ಲರೂ. ಥ್ಯಾಂಕ್ ಯು. ಇದಿಷ್ಟು ಸಚಿವ ಮಹದೇವಪ್ಪನವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಓಕೆ, ಸಚಿವ ಎಚ್ ಸಿ ಮಹದೇವಪ್ಪ ಅವರ ಮಾತುಗಳನ್ನು ಗಮನಿಸಿದಾಗ ಅವರು ಬಹಳ ವಿಶ್ವಾಸದಿಂದಿದ್ದಾರೆ. ಏನು ಸಮಸ್ಯೆ ಅನ್ನೋದೇ ಇಲ್ಲ. ಈಗ ಎಲ್ಲ ಸಂಭ್ರಮ ಪಡಬೇಕಾಗಿರೋದು ಎಲ್ರಿ ಅನ್ಯಾಯ ಆಗಿದೆ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಥವಾ ಯಾವ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಒಂದೇ ಪ್ರಶ್ನೆ ಸಾಮಾನ್ಯವಾಗಿ ಏನು ಬರುತ್ತೆ ಅಂತ ಹೇಳಿದರೆ, ಇದು ಇಷ್ಟು ಸುಲಭ ಸಿದ್ಧಸೂತ್ರ ಆಗಿದ್ದಾದರೆ ಯಾಕೆ ಇದು ಬಹಳ ದಿನಗಳಿಂದ ಕಗ್ಗಂಟಾಗಿ ಪರಿಣಮಿಸಿತ್ತು ಅನ್ನುವ ಒಂದು ಮಾತು ಬರುತ್ತೆ. ಹಾಗೆಯೇ ಒಂದು ಎದುರಾಳಿ ಪಕ್ಷದವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಇದೊಂದು ಗಿಮಿಕ್ ಅಂತ ಹೇಳ್ತಾರೆ, ಮೂಗಿಗೆ ತುಪ್ಪ ಸವರ್ಬೋದು ಅಂತ ಹೇಳ್ಬೋದು. ಇವೆಲ್ಲ ರೆಡಿಮೇಡ್ ಆನ್ಸರ್. ಯಾವುದೇ ಪಕ್ಷ ಬಜೆಟ್ ಮಂಡಿಸಿದಾಗಲೂ ಅಷ್ಟೇ ಅಥವಾ ಯಾವುದಾದ್ರೂ ಇಂತಹ ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಂಡಾಗಲೂ ಇಷ್ಟೇ. ಆದರೆ ನಾವು ಸರ್ಕಾರದ ಸಚಿವರ ಮಾತುಗಳಾಗಿರಬಹುದು ಅಥವಾ ವಿರೋಧ ಪಕ್ಷದ ನಾಯಕರ ಮಾತುಗಳಾಗಲಿ, ಅದಕ್ಕಿಂತ ಹೆಚ್ಚಿನದಾಗಿ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿಷ್ಣಾತರ ಮಾತುಗಳನ್ನು ಇದೇ ದಿಶೆಯಲ್ಲಿ
ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡಿದಂಥವ್ರನ್ನ ಪ್ರಶ್ನೆ ಮಾಡಿದಾಗ ಮಾತ್ರವೇ ನಮಗೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗುತ್ತೆ. ಇದೇ ವಿಚಾರವನ್ನು ಇಟ್ಕೊಂಡು ನ್ಯಾಯಾಲಯದ ಬಳಿ ಹೋಗುವವರು ಕೂಡ ಇದ್ದಾರೆ, ಅದನ್ನು ತಳ್ಳಿ ಹಾಕುವಂತಿಲ್ಲ. ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಆಗುತ್ತೆ, ಈಗ ನಾವೇನೋ ಈ ನಂಬರ್ಸ್ನ ಕೇಳಿದ ತಕ್ಷಣ ಖುಷಿ ಪಟ್ಟುಬಿಡಬೇಕಾ, ಅಥವಾ ಯಾವ ರೀತಿ ಅನುಷ್ಠಾನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಕಾನೂನು ಅಡೆತಡೆಗಳು ಒದಗಬಹುದಾ, ಹೀಗೆ ಅನೇಕ ಪ್ರಶ್ನೆಗಳು ಬರದೇ ಇರಲಾರದು. ದಟ್ಸ್ ಫಾರ್ ಶೋರ್. ಇದು ನನ್ನ ಮಾತಲ್ಲ. ಅದೇ ದಿಶೆಯಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಂದು ಸಮಾಜದ ಜೊತೆಗೆ ಇದ್ದಂಥ ಅನೇಕ ತಜ್ಞರು ಈ ರೀತಿ ಮಾತುಗಳನ್ನು ಆಡೋದನ್ನು ನಾವು ನೋಡಿದ್ದೀವಿ. ಇಷ್ಟು ಸುಲಭ ಆಗೋದಾಗಿದ್ದರೆ ಯಾಕೆ ಇಷ್ಟೊಂದು ಸಮಯ ತೆಗೆದುಕೊಳ್ಬೇಕಾಗಿತ್ತು ಅನ್ನುವ ಒಂದು ವಿಚಾರ ಇಲ್ಲಿ ಗಮನಕ್ಕೆ ನಾವು ತೆರೆದುಕೊಂಡು ಬರ್ಬೋದು. ಓಕೆ, ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ನ ಕೂಡ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಎ ಸ್ಕ್ರೀನ್ ನಾವು. ಒಳ ಮೀಸಲಾತಿ ಹಂಚಿಕೆ ಸಿದ್ದು ಸರ್ಕಾರದ ಐತಿಹಾಸಿಕ ನಿರ್ಣಯ. ಹೌದು, ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಮಾತು ಅವರ ಪಕ್ಷದಲ್ಲಿ ಈಗ ಹರಿದಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯ ಸರ್ಕಾರದ ಈ ನಿರ್ಧಾರವನ್ನು ಬಲಗೈ ಸಮುದಾಯ ಒಪ್ಪುತ್ತಾ? ಬಲಗೈ ಸಮುದಾಯದ 20 ಜಾತಿಗಳು ಇದಕ್ಕೆ ಒಪ್ಪಿಗೆ ನೀಡುತ್ವಾ? ಒಳ ಮೀಸಲಾತಿ ಬೇಡ ಅಂತ ಬಲಗೈ ಸಮುದಾಯ ಈ ಮುಂಚೆ ಪಟ್ಟು ಹಿಡಿದಿದ್ವು. ಒಳ ಮೀಸಲಾತಿ ಹಂಚಿಕೆಯೇ ಅವೈಜ್ಞಾನಿಕ ಅಂತ ಬಲಗೈ ವರ್ಗ ಈ ಮುಂಚೆ ಹೇಳಿದ್ದನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬಹುದು. ಇದು ಸಿದ್ದು ಸರ್ಕಾರದ ಐತಿಹಾಸಿಕ ನಿರ್ಣಯ, ನಮ್ಮ ಬೆನ್ನು ನಾವೇ ತಟ್ಕೊಳ್ಬೇಕಾ ಅನ್ನುವ ಪ್ರಶ್ನೆ ಕೂಡ ಗರಿಗೆದರತ್ತೆ. ಯಾಕಂತ ಹೇಳಿದ್ರೆ ಈಗ ಈ ನಿರ್ಧಾರವನ್ನು ಪ್ರಕಟಿಸಿದ ತಕ್ಷಣವೇ ಇದು ಸಂತೋಷ ಪಡುವಂಥ ವಿಚಾರವ ಹೌದವಾ ಅಲ್ವಾ ಅಂತ ಯೋಚನೆ ಮಾಡೋಕ್ಕೂ ಒಂದಿಷ್ಟು ಸಮಯ ಬೇಕು. ಅಂಥ ಮ್ಯಾಟ್ರ್ ಇದು. ಇಟ್ ಮೈಟ್ ಬಿ ಐಡಿಯಲ್ ಆರ್ ನಾಟ್. ಆದರೆ ಈಗ ಈ ಕ್ಷಣವೇ ಇದನ್ನು ಹೇಳಲಿಕ್ಕೆ ಒಂದಿಷ್ಟು ಸಮಯ ಬೇಕು. ಇದರ ಸಾಧ್ಯಾಸಾಧ್ಯತೆಗಳೇನು, ಸಾಧಕ ಬಾಧಕಗಳೇನು ಅನ್ನೋದನ್ನು ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕಾಗುತ್ತೆ. ಓಕೆ, ಇದು ಸಚಿವ ಸಂಪುಟದಲ್ಲಿರುವಂಥ ಎಡಗೈ ವರ್ಗ, ಬಲಗೈ ವರ್ಗ, ಆ ಸಮುದಾಯದ ಸಚಿವರಿಗೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಅತಿ ಹೆಚ್ಚು ಮತಗಳಿದ್ದಾವೆ, ಮತದಾರರಿದ್ದಾರೆ ಅನ್ನೋದು ಕೂಡ ಗಮನ ಸೆಳೆಯಿರುತ್ತೆ. ಈಗ ಸಚಿವ ಮುನಿಯಪ್ಪ ಅವರು ಎಡಗೈ ಸಮುದಾಯದ ಪರವಾಗಿ ಬ್ಯಾಟ್ ಬೀಸಿದ್ರು. ಆದರೆ ಖುಷಿಯಾಗಿ ಹೇಳ್ರಿ ಅಂತ ಸಿದ್ದರಾಮಯ್ಯನವರು ತಮ್ಮ ಸಹೋದ್ಯೋಗಿಗೆ ಹೇಳ್ತಾ ಇದ್ದಾರೆ. ಈಗ ಮುನಿಯಪ್ಪ ಅವ್ರ ಬೇಡಿಕೆಗೆ ಫಲ ಸಿಕ್ಕಿದೆ ಅನ್ನೋದು ಸದ್ಯದ ಮಾತು. %7 ಎಸ್ಟಿಗೆ ಬದ್ಧವಾಗಿ, ಒಂದು ವೇಳೆ 17% ಅಂತ ನಮ್ಮ ಪರವಾಗಿ ತೀರ್ಪು ಬಂದ್ರೆ ಬ್ಯಾಕ್ಲಾಗ್ ಅಂತ 665 ಅಂತ ಮಾಡಿದೀವಲ್ಲ, ಅದನ್ನ 6% ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡ್ತೀವಿ. 3 7 ಮಾಡೋದು. ಒಟ್ಟು 24%ಗೆ ಬದ್ಧವಾಗಿದ್ದೀವಿ. 17%ಗೆ ಎಸ್ಟಿಗೆ ಬದ್ಧವಾಗಿದ್ದೀವಿ. 7%ಗೆ ಎಸ್ಟಿಗೆ ಬದ್ಧವಾಗಿದ್ದೀವಿ. ಅವೆಲ್ಲ ಬಗ್ಗೆ ಮುನಿಯಪ್ಪ ಅದನ್ನು ಎಲ್ಲ ಚರ್ಚೆ ಮಾಡಿದ್ದೀವಿ. ಅದನ್ನು ಚರ್ಚೆ ಮಾಡಿದ್ದೀವಿ. ಮಾಡ್ಕೊಟ್ಟಿದ್ದಾರೆ.
ಎಲ್ಲಾ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಒಕ್ಕೊರಲಿನ ತೀರ್ಮಾನ ಮಾಡಿದೀವಿ. ಒಕ್ಕೊರಲ ತೀರ್ಮಾನ, ಯುನಾನಿಮಸ್ ಡಿಸಿಷನ್. ಇವ್ರು ಮಾತಾಡ್ತಾರೆ, ಅವ್ರು ಆಮೇಲೆ ಈ ದಿನ ಒಂದು ಐತಿಹಾಸಿಕವಾದಂತ ತೀರ್ಮಾನ ಮಾಡಿದ್ದೀವಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಖುಷಿಯಾಗಿ ಹೇಳು ಮುನಿಯಪ್ಪ.